ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೇಚರ್ ಸ್ಪಿರಿಟ್ 9 ಅಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ, ನಿಮ್ಮನ್ನು ಬಿಟ್ಟು ನಿಮ್ಮ ಪರ್ಸನಿನ ಜೀವನದಲ್ಲಿ ಬೇರೆ ಯಾರಾದರೂ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೊ ನೀವು ನಿಮ್ಮ ಪರ್ಸನನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಆದರೂ ಕೂಡ ನಿಮ್ಮ ಪರ್ಸನಲ್ ಜೀವನದಲ್ಲಿ ಮತ್ತೋರ್ವ ವ್ಯಕ್ತಿ ಏನಾದರೂ ಎಂಟ್ರಿ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು. ಓಕೆ, ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್, ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತಗೋಬಹುದಾಗಿರುತ್ತೆ. ಓಕೆ, ಸೊ ಮನಸ್ಸಿಟ್ಟು ನಿಮ್ಮ ಪರ್ಸನ್ ಅನ್ನ ನೆನಪು ಮಾಡ್ಕೊಳ್ಳಿ ಅಥವಾ ಅವರ ಹೆಸರನ್ನ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಇದು ಯಾರಿಗೆ ರೀಡಿಂಗ್ ಅನ್ವಯ ಆಗತ್ತೆ ಗೊತ್ತಾ? ಯಾರಿಗಾದ್ರೂ ಡೌಟ್ ಇದ್ರೆ ಅಥವಾ ಡೌಟ್ ಇದ್ರೂ ಕೂಡ ನಿಮ್ಮ ಪರ್ಸನ್ ಅನ್ನ ಕೇಳಿದ್ರೆ ಅವರು ಹೇಳ್ತಾ ಇರಲ್ಲ, ಇಲ್ಲ ನಿನ್ನನ್ನು ಬಿಟ್ಟು ಬೇರೆ ಯಾರು ಇರಲ್ಲ ಅಂತ ಹೇಳ್ತಾ ಇದ್ರೆ, ಅನುಮಾನದ ಮೇಲೆ ಅನುಮಾನಗಳು ನಿಮಗೆ ಕ್ರಿಯೇಟ್ ಆಗ್ತಾ ಇದ್ದಾಗ, ಅಥವಾ ನೀವು ಯಾವಾಗ ಫೋನ್ ಮಾಡಿದ್ರು ಅವ್ರ ಫೋನ್ ಬ್ಯುಸಿ ಇರುತ್ತೆ, ಅಥವಾ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ, ನನ್ಗೇನೋ ಮೋಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದಾಗ, ಓಕೆ, ಅಥವಾ ಅವ್ರೇನಾದ್ರೂ ನಿಮ್ಮಿಂದ ಬಚ್ಚಿಟ್ಟು ನಿಮಗೆ ಕೆಲವೊಂದು ರೀತಿಯ ಮೋಸಗಳನ್ನು ಮಾಡ್ತಾ ಇದ್ರೆ ಅಂತ ನಿಮಗೆ ಫೀಲ್ ಆಗಬೇಕು. ಆ ರೀತಿ ಇದ್ರೆ ಮಾತ್ರ ಈ ರೀಡಿಂಗ್ ನಿಮಗೆ ಅನ್ವಯ ಆಗತ್ತೆ. ಇಲ್ಲ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಏನೂ ಮೋಸ ಮಾಡ್ತಾ ಇಲ್ಲ ಅಂದ್ರೆ ಅದೇನು ನಿಮ್ಗೆ ಅನ್ವಯ ಆಗೋದಿಲ್ಲ. ಸೊ ಸಿಚುಯೇಷನ್ಗಳ ಮೇಲೆ ರೀಡಿಂಗ್ಗಳು ನಿಂತಿರುತ್ತೆ. ಈ ಸಿಚುಯೇಷನ್ ಅಲ್ಲಿ ನೀವಿದ್ರೆ ಖಂಡಿತವಾಗಿಯೂ ನೀವು ಈ ರೀಡಿಂಗ್ ಅನ್ನ ನೋಡ್ಬೋದಾಗಿರುತ್ತೆ. ಅದು ಅಲ್ದಿರ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಿರೋ ಆಗ ನಿಮ್ಗೆ ಅನ್ವಯ ಆಗತ್ತೆ. ನೀವು ಎಷ್ಟು ದಿನ ಬಿಟ್ಟು ಆದ್ರೂ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡಬಹುದು. ಯಾವಾಗ ಫಸ್ಟ್ ಟೈಮ್ ನೀವು ಈ ವಿಡಿಯೋನ ನೋಡ್ತಿರೋ ಆಗ ನಿಮಗೆ ಖಂಡಿತವಾಗಿಯೂ ಇದು ಅನ್ವಯವಾಗುವಂತಹ ರೀಡಿಂಗ್ಗೆ ಆಗಿರತ್ತೆ. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೊ ನಿಮ್ಮನ್ನ ಬಿಟ್ಟು ನಿಮ್ಮ ಪರ್ಸನ್ನ ಜೀವನದಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರತ್ತೆ. ಓಕೆ, ಸೊ ಈಗ ರೀಡಿಂಗ್ ಅನ್ನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಕಣ್ಮುಂದೆ ಕಾಣ್ತಾ ಇರುವಂತಹ ಎರಡು ಇಮೇಜ್ಗಳಲ್ಲಿ ಒಂದು ರಂಗೋಲಿ ಸ್ಟಿಕ್ಕರ್ಗಳಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಪಿಂಕ್ ಕಲರ್ ಇರುವಂತಹ ರಂಗೋಲಿ ಸ್ಟಿಕ್ಕರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ 1, ಬ್ಲೂ ಕಲರ್ ಇರುವಂತಹ ರಂಗೋಲಿ ಸ್ಟಿಕ್ಕರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ. ನಿಮಗೆ ಈ ಎರಡರಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ರಂಗೋಲಿಯನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪರ್ಸನಿನ ಜೀವನದಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ನಿಮ್ಮನ್ನ ಬಿಟ್ಟು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೋಡಬಹುದಾಗಿರುತ್ತೆ. ಓಕೆನಾ? ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ. ಓಕೆ, ಸೊ ರೀಡಿಂಗ್ ಅನ್ನ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಸೊ ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ರಂಗೋಲಿ ಸ್ಟಿಕ್ಕರ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ನಿಮಗೆ ಬರ್ತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪರ್ಸನ್ನ ಹೆಸರನ್ನ ನೆನ್ಪು ಮಾಡ್ಕೊಂಡ್ರಿ ಅಲ್ವಾ? ಸೊ ಕಾರ್ಡ್ಸಿನ ಮೂಲಕ ಬರ್ತಾ ಇರುವಂತಹ ಉತ್ತರ ಏನಾಗಿದೆ ಅಂತ ತಿಳ್ಕೊಳ್ಳಿ. ಸೊ ಆಫ್ಟರ್ ಬ್ರೇಕಪ್ ಅಂದ್ರೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮಿಬ್ಬರ ಪ್ರೀತಿಯ ಜೀವನದಲ್ಲಿ ಆಫ್ಟರ್ ಬ್ರೇಕಪ್ ಅಂದ್ರೆ ಬ್ರೇಕಪ್ ಆದ ತದನಂತರದಲ್ಲಿ ನಿಮ್ಮ ಪರ್ಸನ್ನು ಬೇರೊಂದು ಪರ್ಸನ್ನಿಗೆ ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇನ್ನೊಂದೇನು ಅನ್ನೋದಾದ್ರೆ, ನೀವು ಎಷ್ಟೇ ನೆನಪು ಮಾಡಿಕೊಂಡು ಅವರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ರು ಕೂಡ ನಿಮ್ಮ ಪರ್ಸನ್ ನಿಮ್ಮ ಜೊತೆಯಲ್ಲಿ ಬ್ರೇಕಪ್ ಆದ ತದನಂತರದಲ್ಲಿ ಅಥವಾ ಮಿಸ್ಕಮ್ಯುನಿಕೇಶನ್ ಆದ ತದನಂತರದಲ್ಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ ತದನಂತರದಲ್ಲಿ ಅವರು ಮತ್ತೊಂದು ಪ್ರೀತಿಯಲ್ಲಿ ಅಥವಾ ಮತ್ತೋರ್ವ ವ್ಯಕ್ತಿಯ ಪ್ರೀತಿಯಲ್ಲಿ ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಮತ್ತೆ ಆ ಪ್ರೀತಿಯನ್ನ ಬೆಳೆಸೋ ಕಡೆಗೆ ತುಂಬಾ ಗಮನವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಏನೋ ಅಷ್ಟೊಂದು ಗಮನ ಅವರಿಗೆ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ನಿಮ್ಮ ಪರ್ಸನ್ಗೆ ಇಂಟೆನ್ಸ್ಡ್ ಆದಂತಹ ಪ್ರೀತಿ ಅಂದ್ರೆ ನೋಡಿದಾಕ್ಷಣ ಮತ್ತೋರ್ವ ವ್ಯಕ್ತಿಯನ್ನ ನೋಡಿದಾಕ್ಷಣ ಅವರಿಗೆ ಅಟ್ರಾಕ್ಷನ್ ಮತ್ತೋರ್ವ ವ್ಯಕ್ತಿಯ ಬಗ್ಗೆ ಆಗಿರೋದ್ರಿಂದ
ಹಳೆಯ ಪ್ರೀತಿಯ ಕಡೆಗೆ ಅಥವಾ ಬ್ರೇಕಪ್ಪಿನ ತದನಂತರದಲ್ಲಿ ನಿಮ್ಮ ಬಗ್ಗೆ ಅವರಿಗೇನು ಅಷ್ಟೊಂದು ಗಮನ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಯೂನಿವರ್ಸಿನಲ್ಲಿ ನಮಗೇನು ಬ್ರೇಕಪ್ ಆಗಿಲ್ಲ, ಹಾಗಿದ್ರೆ ನಮ್ಮ ಪ್ರೀತಿಯ ವ್ಯಕ್ತಿಯ ಜೀವನದಲ್ಲಿ ಮತ್ತೋರ್ವ ವ್ಯಕ್ತಿ ಎಂಟ್ರಿ ಆಗಿಲ್ವಾ ಅನ್ನೋದಾದ್ರೆ ಹೌದು, ಅವರ ಜೀವನದಲ್ಲಿಯೂ ಕೂಡ ಎಂಟ್ರಿ ಆಗಿದ್ದಾರೆ. ಆದರೆ ಅವರು ಅದನ್ನ ಬಚ್ಚಿಟ್ಟಿರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದೇ ಫೈನಲ್ ಅನ್ನೋದಾದ್ರೆ ಇನ್ ಜನರಲ್ ಆಗಿ ನಾವು ರೀಡಿಂಗ್ ಅನ್ನ ಅಂದ್ರೆ ಈ ತರಹದ ಕಾನ್ಸೆಪ್ಟ್ ನ ಮೇಲೆ ನಾವು ರೀಡಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳೋ ತರ ನಿಮಗೆ ರೀಡಿಂಗ್ ಗಳನ್ನ ಕೊಡ್ತಾ ಇರ್ತೀವಿ. ಆದ್ರೆ ನಿಮಗೆ ಕ್ಲಾರಿಟಿಗಳು ಬೇಕು ಅಂದ್ರೆ, ನಿಮ್ಮ ಜೀವನದಲ್ಲಿ ನಿಮಗೆ ಕ್ಲಾರಿಟಿಗಳು ಬೇಕು ಅಂದ್ರೆ ಇದನ್ನೇ ಫೈನಲೈಸ್ ಮಾಡೋದಲ್ಲ, ನೀವು ಪರ್ಸನಲ್ ರೀಡಿಂಗ್ ಗಳನ್ನ ತಗೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೂಮೆಂಟ್ಸ್ ಗಳಿದೆ, ಯಾವ ರೀತಿಯಲ್ಲಿ ಅವರು ಬೇರೆಯವ್ರ ವ್ಯಕ್ತಿಯನ್ನ ಎಂಟ್ರಿ ತಗೊಂಡಿದ್ದಾರೋ ಇಲ್ವೋ ಅನ್ನುವಂತಹ ಕ್ಲಾರಿಫಿಕೇಶನ್ಸ್ ಅನ್ನ ನೀವು ಮಾಡ್ಕೋಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆನಾ? ಸೊ ಇನ್ ಜನರಲ್ ಆಗಿ ನಾವು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಫೈಲ್ ನಂಬರ್ 1 ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ, ಸೊ ಅವರಿಗೆ ಬರ್ತಾ ಇರುವಂತಹದ್ದು ಏನಂದ್ರೆ ಹೌದು, ಆಫ್ಟರ್ ಬ್ರೇಕಪ್ಪಿನ ತದನಂತರದಲ್ಲಿ ಮತ್ತೋರ್ವ ವ್ಯಕ್ತಿ ಅವರ ಜೀವನದಲ್ಲಿ ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳಿದೆ. ಅವರ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ, ಅವರ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು, ಅವರ ಕಡೆಗೆ ಹೆಚ್ಚು ಅಟ್ರಾಕ್ಷನ್ ಆಗಿರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಇದು ಕೆಲವೊಬ್ರು ಕೇಳಿದ್ರು ಹೇಳ್ತಾ ಇಲ್ಲ, ಕೆಲವೊಬ್ಬರಿಗೆ ಇದು ನಿಮ್ಮ ಮನಸ್ಸಿಗೆ ಕೂಡ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಇದಿಷ್ಟು ಪೈಲ್ ನಂಬರ್ 1 ಅವರ ರೀಡಿಂಗ್ ಆಗಿರುತ್ತೆ. ಗೋ ಟು ದ ನೆಕ್ಸ್ಟ್ ಪೈಲ್ ನಂಬರ್ 2. ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ಒಂದು ಸ್ಟಿಕ್ಕರ್ ರಂಗೋಲಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ಅವರಿಗೆ ಏನ್ ಬರ್ತಾ ಇದೆ ಅನ್ನೋದನ್ನ ನೋಡೋಣ. ಫಸ್ಟ್ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ಸೊ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಸೊ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಎಂಟ್ರಿ ಇದ್ದಾರಾ ಅನ್ನೋದನ್ನ ನೇರ ಪ್ರಶ್ನೆಯನ್ನೇ ನೀವು ನಿಮ್ಮ ಮನಸ್ಸಿನಿಂದ ಕೇಳಬಹುದು. ಕಾರ್ಡ್ಸಿನ ಮೂಲಕ ಏನು ಉತ್ತರ ಬರ್ತಾ ಇದೆ ಅನ್ನೋದನ್ನ ಖಂಡಿತವಾಗಿಯೂ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನೀವು ಮನಸ್ಸಿನಿಂದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ. ಸೊ ನಿಮಗೆ ಬರ್ತಾ ಇರುವಂತಹ ಉತ್ತರ ಏನು ಅಂದ್ರೆ ಹೌದು, ನಿಮ್ಮ ಪ್ರೀತಿಯ ಕಡೆಗೆ ಹೆಚ್ಚು ಗಮನ ನಿಮ್ಮ ಪರ್ಸನ್ಗೆ ಇತ್ತು. ಸೊ ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಇರೋ ತರ ಅವರು ಕೂಡ ಇದ್ರು. ಆದ್ರೆ ಕಾಲ ಕಳೆದ ತದನಂತರದಲ್ಲಿ ಸೊ ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಯಾವುದೇ ವಿಚಾರಗಳನ್ನ ಮಾತಾಡ್ತಾ ಇದ್ರು ಕೂಡ ಅವ್ರಿಗೆ ಯಾಕೋ ತಾಳ್ಮೆ ಅನ್ನೋದೇ ಇರೋದಿಲ್ಲ. ಸೊ ಒಬ್ಬ ವ್ಯಕ್ತಿಯನ್ನ ಅವರು ಪ್ರೀತಿಸ್ತಾ ಇದ್ರು ಕೂಡ ಮತ್ತೋರ್ವ ವ್ಯಕ್ತಿಯ ಕಡೆಗೆ ಅವರ ಸೆಳೆತಗಳು ಅಥವಾ ಅವರ ಗಮನಗಳು ಇರುವಂತಹ ಸಾಧ್ಯತೆಗಳು ಇದೆ. ಇದೇ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರೋದು. ಸೊ ಏನು, ನನ್ನ ಪ್ರೀತಿ ಸಮತೋಲನದಲ್ಲಿ ಇದೆಯಾ ಅಥವಾ ಬ್ಯಾಲೆನ್ಸಿಂಗ್ ಆಗಿದೆಯಾ ಅಥವಾ ಇಂಬ್ಯಾಲೆನ್ಸಿನ ಕಡೆ ಹೋಗ್ತಾ ಇದೆಯಾ ಅನ್ನುವಂತಹ ಕನ್ಫ್ಯೂಷನ್ನೇ ನಿಮ್ಗೆ ಇರುವಂತಹದ್ದು. ಮೊದಲೆಲ್ಲವೂ ಕೂಡ ಚೆನ್ನಾಗಿತ್ತು, ಕಾಲ ಕಳೆದ ತದನಂತರದಲ್ಲಿ ಕೆಲವೊಂದು ರೀತಿಯ ಚೇಂಜಸ್ಗಳು ಆಗ್ತಾ ಇದೆ. ಒಂದು ಎಕ್ಸೈಟ್ಮೆಂಟ್ ಅಂತಹ ಪ್ರೀತಿ ಇರಬೇಕಾಗಿತ್ತು, ಆದ್ರೆ ಆ ಎಕ್ಸೈಟ್ಮೆಂಟ್ ನನ್ನ ಕಡೆ ಇಲ್ವಲ್ಲ ಅನ್ನುವಂತಹ ಫೀಲ್ ಇದೆ ಅನ್ನೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಪರ್ಸನ್ಗೆ ಬೇರೋರ್ವ ವ್ಯಕ್ತಿಯ ಕಡೆಗೆ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ಗಳು ಹೋಗ್ತಾ ಇರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಪ್ರೀತಿ ಅನ್ನುವಂತಹದ್ದು ಕ್ಲಾರಿಫಿಕೇಶನ್ ಕಾರ್ಡ್ಗಳನ್ನು ನಾವು ತಗೋತಾ ಹೋಗೋಣ. ಸೊ ಸ್ಪಿರಿಟ್ಸ್ ಪೈಲ್ ನಂಬರ್ 2 ಅವರಿಗೆ ಏನ್ ಹೇಳ್ತೀರಾ, ಅವರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇರುವಂತಹ ಸಾಧ್ಯತೆಗಳಿದೆಯಾ ಅನ್ನೋದಾದ್ರೆ ಅವರು ಏನ್ ಹೇಳೋದು ಅಂದ್ರೆ ಬಾಯಿ ಬಿಟ್ಟು ಏನನ್ನು ಹೇಳಲ್ಲ, ನಾನು ಬೇರೆಯವರ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ ಅನ್ನೋದನ್ನ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ರೀತಿಯಲ್ಲಿ ನೀವೇನೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅವರು ಉಲ್ಟಾ ರೀತಿಯ ಉತ್ತರಗಳನ್ನ ಕೊಡ್ತಾ ಇರ್ತಾರೆ, ನಿನ್ನನ್ನು ಬಿಟ್ಟು ಹೋಗ್ತೀನಾ ಅನ್ನುವಂಥದ್ದು. ಯಾಕಂದ್ರೆ ಮೇಲ್ನೋಟಕ್ಕೆ ನಾವು ನೋಡ್ತಾ ಇದ್ರೆ ಅವರು ನಿಮ್ಮನ್ನೇ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವರ ನಡವಳಿಕೆಗಳನ್ನ ನೋಡಿದಾಗ, ಅವರು ನಡ್ಕೊಳ್ಳುವಂತಹ ರೀತಿಗಳನ್ನ ನೋಡಿದಾಗ ನಿಮಗೆ ಅನ್ಸುತ್ತೆ, ನಿಮಗೆ ಫೀಲ್ ಆಗುತ್ತೆ ಅವರು ಬೇರೆಯ ಕಡೆಗೆ ಇಂಟ್ರೆಸ್ಟ್ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಯಾಕಂದ್ರೆ ಕಾಲಕ್ರಮೇಣ ಅವರಲ್ಲಿ ಅದೆಷ್ಟೋ ಬದಲಾವಣೆಗಳು ಆಗ್ತಾನೆ ಇರತ್ತೆ. ಅವರ ಮಾತಿನಲ್ಲಿ ಬದಲಾವಣೆಗಳಿರಬಹುದು, ಅವರ ನಡವಳಿಕೆಗಳಲ್ಲಿ ಬದಲಾವಣೆಗಳಿರಬಹುದು, ಅವರು ಕೊಡುವಂತಹ ಗಿಫ್ಟ್ಗಳಲ್ಲಿರಬಹುದು, ಅವರು ನೋಡುವಂತಹ ರೀತಿಯಲ್ಲಿರಬಹುದು, ಮತ್ತೆ ಅವರು ಎಂಗೇಜ್ ಆಗುವಂತಹ ರೀತಿಯಲ್ಲಿರಬಹುದು, ಎಲ್ಲವೂ ಕೂಡ ನಿಮಗೆ ಕನ್ಫ್ಯೂಷನ್ ಹುಟ್ಟುವಂತಹ ರೀತಿಯಲ್ಲಿ ಇರುತ್ತೆ. ಆದ್ರೆ ಖಂಡಿತವಾಗಿಯೂ ಅವರು ಬೇರೊಂದು ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರುವಂತಹ ಸಾಧ್ಯತೆಗಳನ್ನ ಅಥವಾ ಸ್ಟಾರ್ಟಿಂಗ್ ಸ್ಟೇಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ.
ಅದು ನೀವೇನೇ ಹೇಳಿದ್ರು ಕೂಡ ಅಡ್ಡಗೋಡೆ ಮೇಲೆ ದೀಪ ಅಂತಾರಲ್ವಾ, ಆ ರೀತಿ ಮಾತಾಡ್ತಾರೆ. ಯಾವುದು ಕೂಡ ಕ್ಲಾರಿಟಿ ಕೊಡುವುದಿಲ್ಲ. ನೀವು ಏನ್ ಅನ್ಕೋತಾ ಇದ್ದೀರೋ ಅದು ತಪ್ಪ ಅಂತ ನಿಮಗೆ ಅನಿಸ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಮ್ ಜೊತೆ ಅವರು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ನಿಮ್ಗೇನೋ ಡೌಟ್ ಬಂತು. ನಿಮ್ಗೇನೋ ಡೌಟ್ ಬಂದಾಗ ಹೌದಾ ಹಿಂಗಿರುತ್ತಾ ಅಂತ ನೀವು ಡೈರೆಕ್ಟ್ ಆಗಿ ಹೋಗಿ ಕೇಳ್ತೀರಾ ನಿಮ್ ಪರ್ಸನ್ ಅನ್ನ. ಅವರು ಏನಿದು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಗೆ ಏನ್ ಅನ್ಸುತ್ತೆ, ಹೌದಲ್ವಾ ಅವರೇ ಹೇಳ್ತಾ ಇದ್ದಾರಲ್ವಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಕೇಳ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ಅವ್ರು ಬೇರೊಂದು ಕಡೆಗೆ ಅಟ್ರಾಕ್ಟ್ ಆಗಿಲ್ಲ ಅನ್ನೋದಲ್ಲ. ಯಾಕೆ ಅನ್ನೋದಾದ್ರೆ, ನೀವು ಅಷ್ಟು ನಿಮ್ಮ ಪರ್ಸನ್ ಅನ್ನ ಪ್ರೀತಿ ಮಾಡ್ತಾ ಇರ್ತೀರಾ. ಅವ್ರನ್ನ ಬಿಟ್ಕೊಡೋದಕ್ಕೆ ನೀವು ರೆಡಿ ಇಲ್ಲದೆ ಇದ್ದಾಗ ಕಣ್ಣಿಗೆ ಕಾಣುವಂತಹ ಸತ್ಯಗಳನ್ನ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನು ಅನ್ಕೋತೀವಿ, ಇಲ್ಲ ನಾವು ಅನ್ಕೋತಾ ಇರೋದೇ ತಪ್ಪು, ನಮ್ಮ ಕಣ್ ಮುಂದೆ ಕಾಣಿಸ್ತಾ ಇರೋದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಎಷ್ಟೋ ಜನರಿಗೆ ಇರುತ್ತೆ. ಆಯ್ತಾ? ಅದೇ ತರಹವೇ ನಿಮ್ಮ ಸಿಚುಯೇಷನ್ಗಳು ಕೂಡ ಆಗ್ತಾ ಇರುವಂತಹದ್ದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ನಿಮ್ಮನ್ನ ಬಿಟ್ಟು ಅವರ ಜೀವನದಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅಂದ್ರೆ, ಈಗ ಸ್ಟಾರ್ಟಿಂಗ್ ಸ್ಟೇಜಿನಲ್ಲಿ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬೇರೊಂದು ವ್ಯಕ್ತಿಯ ಕಡೆಗೆ ಅವರು ಅಟ್ರಾಕ್ಟ್ ಆಗ್ತಾ ಇರುವಂತಹ ಸಾಧ್ಯತೆಗಳನ್ನ ಕೂಡ ಹೆಚ್ಚಾಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ನಂಬರ್ 2 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.